ಜೈ ಆಂಜನೇಯ. ನಾನಿವತ್ತು ತಮಿಳ್ನಾಡಲ್ಲಿದ್ದೀನಿ. ತಮಿಳ್ನಾಡು ಒಂದು ಟೆಂಪಲ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಭವಾನಿ ಟೆಂಪಲ್ಲು ಕಾವೇರಿ ನದಿ ತೀರದಲ್ಲಿರುವಂಥದ್ದು. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನಾನು ಇವಾಗ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ದೇವಸ್ಥಾನದ ಗೋಪುರದೊಳಗೆ ಹೋಗ್ತಿದ್ದೇವೆ. ಕಾರ್ ನಿಲ್ಲಿಸುವಂಥ ಜಾಗ, ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡಿ ಹೋಗ್ಬೇಕು. ದೇವಸ್ಥಾನದ ಗೋಪುರ. ಆ್ಯಕ್ಚುಲಾಗಿ ಇಲ್ಲಿ ಬಂದಿರುವಂಥದ್ದು ಏನಂದರೆ, ನನ್ನ ಗೆಳೆಯನಿಗಿನ್ನ ಮದುವೆ ಆಗಿಲ್ಲ. ಇಲ್ಲಿ ಬಂದು ಒಂದು ಪೂಜೆ ಮಾಡಿಸಿದ್ರೆ ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಾನು ಪೂಜೆ ಮಾಡಿಸ್ತಿಲ್ಲ, ಸುಮ್ಮನೆ ಒಂದು ದೇವ್ರಿಗೊಂದು ಅರ್ಕೆ ಸಲ್ಲಿಸೋಣ ಅಂತ ಬಂದಿದ್ದೀನಿ. ನನ್ನ ಫ್ರೆಂಡ್ ಗಾಂಧಿ ಅಂತ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಆದರೆ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ವೆಂಕಟರಮಣ ಸ್ವಾಮಿ ಅವರ ದರ್ಶನ ಮಾಡ್ತಾ ಇದ್ದೀವಿ ಈಗ. ಗರುಡುಗಂಬದ ದೇವರಿದು. ಇಲ್ಲಿ ಗರುಡುಗಂಬ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಒಂದು ರೌಂಡ್ ಹಾಕ್ತಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಹೊರಾಂಗಣ, ಇದು ದೇವಸ್ಥಾನದ ಹೊರಾಂಗಣ. ಇಲ್ಲಿ ಮುಂದೆ ನಿಮಗೆ ತಿಳಿಸ್ಬೇಕಾಗಿರೋದೇನೆಂದರೆ, ಇಲ್ಲಿ ಗಂಡು ಮತ್ತು ಹೆಣ್ಣುಗಳಿಗೆ, ಅಂದರೆ ಹೆಣ್ಣಿಗೆ ಗಂಡು ಸಿಗ್ತಿಲ್ಲ, ಗಂಡಿಗೆ ಹೆಣ್ಣು ಸಿಗ್ತಿಲ್ಲ ಅಂತ ಯಾರು ಒದ್ದಾಡ್ತಾರೆ ಅಂಥವ್ರು ಬಂದು ಇಲ್ಲಿ ಒಂದು ಪೂಜೆ ಮಾಡ್ತಾರೆ. ಅದು ನದಿ ತೀರದಲ್ಲಿ ಮಾಡೋ ಅಂಥ ಪೂಜೆ ನಾನು ಮುಂದೆ ನಿಮಗೆ ತಿಳಿಸ್ತೀನಿ ಬನ್ನಿ. ಭವಾನಿ, ಅಮೃತ, ಕಾವೇರಿ 3 ನದಿಗಳು ಅಂತ ಸೇರೋವಂಥ ಜಾಗ ಇದು. ಈ ಸೇರೋವಂಥ ಜಾಗಕ್ಕೆ ಸಂಗಮೇಶ ಅಂತ ಹೇಳ್ತಾರೆ. ಸಂಗಮೇಶ್ವರ ಅಂತ ಒಂದು ಟೆಂಪಲ್ ಬರುತ್ತೆ, ತೋರಿಸ್ತೀನಿ ಈಗ ನಾನು ನಿಮಗೆ. ಇದು ಶಿವನ ಲಿಂಗವಾಗಿರುತ್ತೆ, ಅದಕ್ಕೆ ಸಂಗಮೇಶ್ವರ ಅಂತ ಹೇಳ್ತಾರೆ. ಈ ದೇವಸ್ಥಾನ ತಮಿಳುನಾಡಿನ ಈರೋಡ್ ಡಿಸ್ಟಿಕ್ ಭವಾನಿ ಅನ್ನೋ ಕ್ಷೇತ್ರವಾಗಿರುತ್ತೆ. ಇವಾಗ ಹೋಗ್ತಿರೋವಂಥದ್ದು ಇದು ವೇದನಾಯಕಿ ಅಮ್ಮನ್ ಅನ್ನೋ ದೇವಸ್ಥಾನ. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇದು ಒಂದು ಝೂಮ್ ಮಾಡಿ ತೋರಿಸ್ತೀನಿ, ಯಾಕೆಂದರೆ ಇಲ್ಲೂ ಅಷ್ಟೇ ವಿಡಿಯೋ ಮಾಡೋಂಗಿಲ್ಲ. ವೇದನಾಯಕಿ ಅಮ್ಮನವರ ಸನ್ನಿಧಿ ಇದು. ಈಗ ಹೋಗ್ತಿರೋವಂಥದ್ದು ನೆಕ್ಸ್ಟು ಸಂಗಮೇಶ್ವರ ದೇವಸ್ಥಾನ. ಅದೇ ಹೇಳಿದ್ನಲ್ಲ, ಲಿಂಗ ಅಂತ, ಶಿವನ ಲಿಂಗವಾಗಿರುತ್ತೆ. ಆದಷ್ಟು ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಪ್ರಯತ್ನಿಸಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ವಿಡಿಯೋಗ್ರಾಫ್ ಮಾಡಿದ್ರೆ ಫೋನ್ ಕಿತ್ಕೊಳ್ತಾರಂತೆ. ಆದ್ದರಿಂದ ನಾನು ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಇದೇ ಸಂಗಮೇಶ್ವರ ಸನ್ನಿಧಿ ಆಗಿರುತ್ತೆ, ಲಿಂಗ. ಕಾವೇರಿ ನದಿ ತೀರಕ್ಕೆ ಹೋಗುವಂಥ ಸ್ಥಳ. ಇಲ್ಲೇ ಹೆಣ್ಣು ಮತ್ತು ಗಂಡುಗಳು ಪೂಜೆ ಮಾಡಿಸುವಂಥ ಜಾಗವಾಗಿರುತ್ತೆ. ಮುಂದೆ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರೋ ಅಂಥದ್ದು ತಿಥಿ ಪೂಜೆ ಮಾಡೋ ಅಂಥ ಜಾಗ ಇದಲ್ಲ. ಇನ್ನು ಮುಂದೆ ಒಂದು ಇದೆ ನದಿ ತೀರ,
ಆ ಜಾಗದಲ್ಲಿ ಇದೆಲ್ಲ ತಿಥಿ ಪೂಜೆ ಮಾಡೋದು. ನೋಡಿ ನಾನು ಹೇಳಿದ ಜಾಗ ಇದೆ, ಇದಲ್ದ್ರೆ ಇನ್ನೊಂದು ಜಾಗನೂ ಇದೆ ನೋಡಿ. ಹುಡುಗನ ಪೂಜೆ ಮಾಡಿಸ್ತಿದ್ದಾರೆ ನೋಡಿ. ಈಗ ತೋರಿಸ್ತಾ ಇರೋವಂಥದ್ದು ಬ್ರಿಡ್ಜು ಕಾವೇರಿ ಬ್ರಿಡ್ಜ್ ಅಂತ 1973ರಲ್ಲಿ ಸ್ಟಾರ್ಟ್ ಆಗಿ 1976ರಲ್ಲಿ ಮುಗಿಸ್ತಾರೆ. ಸಹಸ್ರಲಿಂಗ ಅಂತ ಇದು ದೇವಸ್ಥಾನ. ಸಹಸ್ರಲಿಂಗಗಳು ಇದು ತೋರ್ಸೋಕ್ಕಾಗೋದಿಲ್ಲ, ಆದರೆ ಒಂದೇ ಲಿಂಗ ಇರೋದು. ಇಲ್ಲಿರೋ ಸ್ವಾಮೀಜಿ ಹೇಳಿದ್ರು ಸಹಸ್ರಲಿಂಗ ದೇವಸ್ಥಾನ ಅಂತ. ನೋಡಿ ಇಲ್ಲಿ ವಿಧಿವಿಧಾನಗಳು ಹೇಳಿದ್ನಲ್ಲ, ನಿಮಗೆ ಬೇಕಾಗಂಥ ಪೂಜೆ ಸಾಮಾನುಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಮೇಯ್ನಾಗಿ ಇಲ್ಲಿ ಹುಡುಗಿರುಗಳಿಗೆ ಹುಡುಗರು ಸಿಗದೆ ಇರೋದು, ಹುಡುಗಿರು ಸಿಗದೆ ಇರೋದು, ಅಂದರೆ ಕಂಕಣ ಭಾಗ್ಯ ಕೂಡಿಲ್ದೇ ಇರೋಂಥವ್ರಿಗೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ, ಪೂಜೆ ಆದಮೇಲೆ ಇಲ್ಲಿ ಚೊಂಬಿನಲ್ಲಿ 24 ಸರಿ ಗಣೇಶ ವಿಗ್ರಹ ಮೇಲೆ ನೀರು ಹಾಕೋದಕ್ಕೆ ಹೇಳ್ತಾರೆ, ಸ್ನಾನ ಮಾಡಿಬಿಟ್ಟು. ಅದನ್ನು ಮುಂದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಇದೆಲ್ಲ ಅದೇ ಪೂಜೆಗಳೇ ನಡೀತಾ ಇರೋದು ಇಲ್ಲಿ. ನೋಡಿ ಒಂದು ಹುಡುಗಿ ನೀರು ಹಾಕ್ತಿದ್ದಾಳೆ. ನಾನು ಆ ಹುಡುಗಿನ ಮಾತಾಡಿಸ್ದೆ ನೋಡಿ. ಈ ಹುಡುಗನೂ ಅಷ್ಟೇ. ಅವರಿಬ್ಬರನ್ನ ಕೇಳಿದೆ, ಆದರೆ ವಿಡಿಯೋ ನಾವು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಹಾಗೆ ಬಂದೆ. ಇಲ್ಲೊಬ್ರು ಸ್ವಾಮೀಜಿನ ಕೇಳೋಣ ಅಂತ ಅವ್ರನ್ನ ಕೇಳೋದಕ್ಕೆ ಟ್ರೈ ಮಾಡಿದೆ. ಆದರೆ ಆಯಪ್ಪ ಹೇಳೋದು ನನಗರ್ಥ ಆಗಿಲ್ಲ, ನಾನು ಹೇಳೋದು ಆಯಪ್ಪನಿಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ನನಗೂ ತಮಿಳು ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ. ನಿಮ್ಗೆ ಅದು பேர் இந்த ஃபுல் டோட்டலா சங்கமேஸ்வரன், வெங்கடேஸ்வரன், பத்மா, நரசிம்மராம், காலபைரவ, ஆயத்தூர் சிவாலயம், அமலிங்கேஸ்வரர். இந்த காவேரி ரிவர் ரெண்டாயிரம். காவேரி நதி, அமராவதி, பவானி, காவேரி மூணு இங்க சங்கமா ಅವ್ರದ್ದು. ಓಕೆ ಥ್ಯಾಂಕ್ ಯು ಸೊ ಮಚ್. ಸ್ವಾಮೀಜಿ ನನಗೊಂದು ಲಕ್ಷ್ಮೀದು ಒಂದು ಫೋಟೋ ಕೊಟ್ಬಿಟ್ಟು, ಅಲ್ಲಿಂದ ಮುಂದೆಗಡೆ ಯಾರಾದರೂ ಇವ್ರು ಹೇಳಿದ ಅರ್ಥ ಆಗಿಲ್ಲ ಅಂತ ಇನ್ನು ಬೇರೆ ಯಾರಾದರೂ ಸಿಗ್ತಾರೇನೋ ಅಂತ ಹುಡುಕಿದೆ. ನೋಡಿ ಇಲ್ಲೆಲ್ಲ ಪೂಜೆ ನಡೀತಿದೆ, ಎಲ್ಲ ಹುಡುಗರುಗಳಿಗೂ ಪೂಜೆ ನಡೀತಾ ಇದೆ ಇಲ್ಲಿ. ಅದೇ ಪೂಜೆ ನಾನು ಹೇಳಿದ್ನಲ್ಲ, ಯಾರಿಗೆ ವಧುವರರ ಪ್ರಾಬ್ಲಮ್ಮು ಮತ್ತು ಮದುವೆ ಸಮಸ್ಯೆ, ಆ ಸಮಸ್ಯೆಗಳಿಗೆ ನಡೆಸೋವಂಥ ಪೂಜೆ. ಹಾಗೆ ಮುಂದೆ ಯಾರಾದರೂ ಬೇರೆ ಸಿಗ್ಬೋದೇನೋ ಅಂತ ನೋಡಬೇಕಾದ್ರೆ ಮತ್ತೊಬ್ಬರು ಸಿಕ್ಕಿದ್ರು ಸ್ವಾಮೀಜಿ. ನೋಡಿ ಅವ್ರು ಏನು ಹೇಳ್ತಾರೆ ಕೇಳಿ ನೀವೇ ಆ ಸ್ವಾಮೀಜಿ ಮಾತುಗಳನ್ನ. இங்க எல்லாரும் பூஜை பண்றாருல, என்ன விஷயத்துக்கு பூஜை பண்றதுக்கு கொஞ்சம் சொல்லுங்க. இது பார்த்தீங்கன்னா திருமண தடைக்கும், ஓகே, பித்ருதோஷ பரிகாரமும், திதிக்கும் இந்த மாதிரி சம்பந்தப்பட்ட பூஜைகளை பண்றாங்க. இங்க வந்து ரொம்ப நாள் திருமணம் ஆகாம இருக்கவங்களுக்கு, இப்போ ஜாதக ஷெட் ஆகாம இருக்கிறதுக்கு, மேரேஜ் சுத்தமா இல்லாம இருக்கவங்களுக்கு ஷெட் ஆகுங்க. ரெண்டாவது பார்த்தீங்கன்னா இங்க வந்து பித்ருதோஷம் ஃபேமஸ். இங்க உலகத்தில் இல்லாத பிரசித்தி பெற்ற சிவலிங்கம் பார்த்தீங்கன்னா அமுதலிங்க சிவன் இந்த கோயிலுங்க. சரி சரி. இங்க வந்து உள்ள பரிகாரம் பண்ணிட்டு லிங்கத்தை லிங்கம் வந்து எடுத்து வளமுறைமா வந்து 9 முறை சுற்றுவாங்க. இங்கே ஃபேமஸ். அது அப்புறமா மேரேஜ் ஆகல ஒரு தண்ணி அங்கே போடுற மேரேஜுக்கு பார்த்தீங்கன்னா பெண்ணுக்கு வந்து அரசமரம் வச்சு தாலி கட்டி மேரேஜ் சாங்கி பண்ணுறோமோ அதே மாதிரி பண்ணிட்டு, ஆண்களுக்கு வந்து பார்த்தீங்கன்னா அரசமரம் வச்சு பூஜை பண்ணுவோம். பிரதிஷ்டை. சரி. இந்த கோயில் பேர் பார்த்தீங்கன்னா சங்கமேஸ்வர கோயில். இங்கே 3 நதி சேருது. ஆமாம், அதை பார்த்து பவானி நதி, காவேரி, கண்ணுக்கு தெரியாத அமுத நதின்னு சொல்லிட்டு அது இந்த கோயில் மூலமாக கேள்வி போகுது. சரி சரி சரி. ஓகே, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಪೂಜೆ ಮುಗಿಸ್ಮೇಲೆ ನೋಡಿ, ಇಲ್ಲಿರೋವಂಥವ್ರಿಗೆ ಸ್ವಲ್ಪ ಕಷ್ಟದಲ್ಲಿರೋವಂಥವ್ರಿಗೆ ಒಂದು 2 ರೂಪಾಯಿ 3 ರೂಪಾಯಿ ಇವ್ರಿಗೂ ಕೊಡಿ. ಇಲ್ಲಾಂದರೆ ಇವ್ರು ಶಾಪ ಹಾಕಿದ್ರೆ ಆ ಶಾಪ ಪರಿಹಾರ ಮಾಡ್ಕೊಳ್ಳೋಕೆ ಬೇರೆ ಹುಡುಕ್ಬೇಕಾಗತ್ತೆ. ಸೊ ಅದಕ್ಕೆ ಇವ್ರಿಗೂ ಒಂದು 2 ರೂಪಾಯಿ ಕೊಡಿ ಇಲ್ಲಿರೋವಂಥವ್ರಿಗೆ. ನೆಕ್ಸ್ಟು ಇಲ್ಲಿಂದ ಎಕ್ಸಿಟ್ ನೋಡಿ, ಪಾರ್ಕಿಂಗಿಗೆ ಬಂದೆ. நீங்கெல்லாம் என்ன கோயிலில் பூஜை பண்ணுறதுக்கு போகிறதா? அல்ல கல்யாணம்ல இப்போ கல்யாணம் ஆகலன்னா அங்கே ஃபேமஸ் இருக்கல, நீங்கள் எல்லாம் அதுக்கு தான் போகிறதா? ஆமாம் பாய், சும்மா கேட்டேப்பா. ஹீரோ மாதிரியே இருக்கு. என்ன
ಎಂದ ಇದು விஜயா இல்ல சூர்யாவா விஜயா தளபதி சொன்னான் அவன் என்ன பிடிச்சவனெல்லாம் கொல்ல போறானா டேய் ಓಕೆ. ಇಲ್ಲಿಂದ ಹಾಗೆ ಮುಂದೆ ಬಂದರೆ ಈ ಬಂಡಿಯಲ್ಲಿ ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು, ಹಣ್ಣುಗಳು ಇರುವಂಥ ಸ್ನ್ಯಾಕ್ಸ್ ಐಟಮ್ ಇರುವಂಥ ಜಾಗ. ಇದು ತಿನ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಕಾರ್ ಪಾರ್ಕಿಂಗು, ಕಾರ್ ನಿಲ್ಲಿಸಿರುವಂಥ ಜಾಗ. ಈ ದೇವಸ್ಥಾನದ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ.